ಜಗನ್ಮಾತೆಯನ್ನ ನಿತ್ಯ ಆರಾಧಿಸುವ ಪುಣ್ಯ ಭೂಮಿ ಇದು. ಬೇಡಿ ಬಂದ ಭಕ್ತರ ಕಣ್ಣೀರನ್ನ ಒರೆಸುವ ದಿವ್ಯ ಮಾತೆ ಇವಳು. ಒಮ್ಮೆ ಸರ್ವಾಲಂಕಾರ ಭೂಷಿತೆಯಾದ ಈ ತಾಯಿಯನ್ನ ನೋಡಿದ್ರೆ ಸಾಕು, ಮನಸ್ಸಿಗೆ ನೆಮ್ಮದಿ ದೊರೆಯೋದು ಮಾತ್ರವಲ್ಲ, ಮನದ ಕ್ಲೇಶಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ. ಮಂದಾರ್ತಿಯಲ್ಲಿ ನೆಲೆ ನಿಂತ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನ ದರ್ಶಿಸಿ ಪುನೀತರಾಗೋಣ. ಅತ್ಯಂತ ಸುಂದರವಾದ ವಾತಾವರಣವನ್ನ ಹೊಂದಿದ ಮಂದಾರ್ತಿ ಕ್ಷೇತ್ರವನ್ನ ತಲುಪುತ್ತಿದ್ದ ಹಾಗೆ ನಮ್ಮ ಕಣ್ಮನವನ್ನ ಸೆಳೆಯೋದು ಅಲ್ಲಿನ ಸುಮಾರು 80 ಅಡಿ ಎತ್ತರದ ಭವ್ಯವಾದ ಗೋಪುರ. ಸುಂದರ ಕೆತ್ತನೆಗಳಿಂದ ಕೂಡಿದ ಈ ಗೋಪುರದ ಒಳಗಡೆ ಶಾಂತ ಚಿತ್ತಳಾಗಿ ರುಂಡ ಮಾಲೆಯನ್ನ ಧರಿಸಿ ಕಿರೀಟಧಾರಿಣಿಯಾಗಿ ಅಭಯ ಹಸ್ತ ಮತ್ತು ಚಕ್ರಧಾರಿಣಿಯಾದ 3 ಅಡಿ ಎತ್ತರದ ದುರ್ಗಾ ಪರಮೇಶ್ವರಿ ಅಮ್ಮನವರು ನಮಗೆ ಕಾಣಿಸ್ತಾಳೆ. ದುರ್ಗಾ ಪರಮೇಶ್ವರಿ ದೇವಿಯ ಜೊತೆಗೆ ಈ ಕ್ಷೇತ್ರದಲ್ಲಿ ನಾಗನಾಥ ಕೂಡ ನೆಲೆ ನಿಂತಿದ್ದಾನೆ. ಹೀಗಾಗಿ ಯಾರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿನ ಪುಷ್ಕರಣಿಯಲ್ಲಿ ಮಿಂದೆದ್ದು ನಾಗದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾರೋ ಅವರ ನಾಗದೋಷಗಳೆಲ್ಲವೂ ಪರಿಹಾರವಾಗುತ್ತೆ. ಅಲ್ಲದೆ ಈ ಪುಷ್ಕರಣಿಯ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಕುಷ್ಠರೋಗ ನಿವಾರಣೆಯಾಗುತ್ತೆ. ಇನ್ನು ಈ ದೇವಸ್ಥಾನದ ಮೃತ್ತಿಕಾ ಮಣ್ಣನ್ನ ದೇಹಕ್ಕೆ ಲೇಪಿಸಿಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಚರ್ಮ ರೋಗಗಳು ಕಡಿಮೆಯಾಗುತ್ತೆ ಎಂದು ಹೇಳಲಾಗುತ್ತೆ. ಯಾರು ಈ ತಾಯಿಗೆ ಹರಿವಾಣ ನೈವೇದ್ಯ ಮಾಡಿಸಿಕೊಡುತ್ತೇವೆ ಎಂದು ಹರಕೆ ಹೊತ್ತುಕೊಳ್ತಾರೋ ಅವರ ಎಲ್ಲ ಆಸೆಗಳನ್ನ ಈ ಭಗವತಿ ಪೂರ್ಣ ಮಾಡ್ತಾಳೆ. ಸಂತಾನ ಸಮಸ್ಯೆ, ವಿವಾಹ ವಿಳಂಬದ ಸಮಸ್ಯೆ, ಆರ್ಥಿಕ ಸಮಸ್ಯೆ ಹಾಗೂ ಬದುಕಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಈ ದೇವಿ ಪರಿಹಾರವನ್ನ ನೀಡ್ತಾಳೆ. ಮುತ್ತೈದೆಯರು ಈ ಕ್ಷೇತ್ರಕ್ಕೆ ಬಂದು ಕೆಂಡ ಹಾಯುವ ಸೇವೆಯನ್ನ ಮಾಡ್ತೀವಿ ಅಂತ ಹರಸಿಕೊಂಡ್ರೆ ಸಾಕು, ಅವರ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತವೆ. ಅಲ್ಲದೆ ಈ ಕ್ಷೇತ್ರವು ಹೆಚ್ಚು ಪ್ರಸಿದ್ಧಿಯಾಗಿರೋದು ಇಲ್ಲಿ ನಡೆಯುವ ಯಕ್ಷಗಾನದ ಹರಕೆಯ ಆಟದ ಸೇವೆಗೆ. ಸದ್ಯ 5 ಯಕ್ಷಗಾನ ಮೇಳಗಳಿಂದ ಯಕ್ಷಗಾನ ಸೇವೆ ನಡೆಯುತ್ತಿದೆ. ದೇವಿಗೆ ಬಯಲಾಟ ಸೇವೆಯನ್ನ ಹರಕೆ ಹೊತ್ತರೆ ಭಕ್ತರ ಅಭೀಷ್ಟಗಳೆಲ್ಲ ಸಿದ್ಧಿಯಾಗಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಆ ತಾಯಿ ದೂರ ಮಾಡ್ತಾಳೆ ಎನ್ನುವುದು ಇಲ್ಲಿ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಯಕ್ಷಗಾನ ಸೇವೆ ಹರಕೆಯನ್ನ ಹೊರುವವರು ಮುಂಚಿತವಾಗಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ಈಗಾಗಲೇ 2027 ಮತ್ತು 2028 ಇಸವಿಯ ತನಕವೂ ಹರಕೆಯ ಆಟವನ್ನ ಕಾಯ್ದಿರಿಸಲಾಗಿದೆ. ವೀಕ್ಷಕರೇ, ತನ್ನ ಮಹಿಮೆಯಿಂದ ಲಕ್ಷಾಂತರ ಜನರ ಆರಾಧ್ಯ ದೇವಿಯಾಗಿ ಪೂಜಿಸಲ್ಪಡ್ತಾ ಇರೋ ದುರ್ಗಾ ಪರಮೇಶ್ವರಿ ಈ ಕ್ಷೇತ್ರದಲ್ಲಿ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಪುರಾಣದ ಕತೆ ಕೂಡ ಇದೆ. ನಾಗಲೋಕದ ಶಂಖಚೂಡ ಎನ್ನುವ ರಾಜನಿಗೆ ದೇವರ ವರ ಪ್ರಸಾದದಿಂದ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿ ಎನ್ನುವ 5 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಮುಂದೆ ಇವರು ಶಿವನ ಮಗನಾದ ಸುಬ್ರಹ್ಮಣ್ಯನನ್ನ ವಿವಾಹವಾಗುವ ಅಪೇಕ್ಷೆಯಿಂದ ಕೈಲಾಸಕ್ಕೆ ತೆರಳುತ್ತಾರೆ. ಆದರೆ ಕೈಲಾಸದಲ್ಲಿ ದ್ವಾರಪಾಲಕನಾದ ನಂದಿಯ ಜೊತೆ ಇವರಿಗೆ ವಾಗ್ಯುದ್ಧ ಉಂಟಾಗಿ ನಂದಿಯು ಇವರಿಗೆ ನೀವು ಕಾಲ್ಗಿಚ್ಚಿಗೆ ಬಿದ್ದು ಬೇರೆ ಬೇರೆಯಾಗಿ ಎಂದು ಶಾಪವನ್ನ ನೀಡ್ತಾನೆ. ಹೀಗೆ ಈ ನಾಗಪುತ್ರಿಯರು ಶಾಪಕ್ಕೊಳಗಾಗಿ ಬಂದು ಬಿದ್ದ ಪ್ರದೇಶವೇ ಈ ಮಂದಾರ್ತಿ ಪ್ರದೇಶವಾಗಿದ್ದು, ಕಾಲಾನಂತರ ಋಷಿಗಳೊಬ್ಬರ ಅನುಗ್ರಹದಿಂದ ಶಾಪ ವಿಮೋಚನೆಯಾದ ಈ ನಾಗ ಕನ್ಯೆಯರು ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾರೆ ಎಂದು ಹೇಳಲಾಗುತ್ತೆ. ಇನ್ನು ಬೆಳಗ್ಗೆ 5:30ರಿಂದ ಸಂಜೆ 8 ಗಂಟೆವರೆಗೆ ದೇವಿಯನ್ನ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿ ಬರುವ ಪ್ರತಿ ಭಕ್ತರಿಗೂ ಮಧ್ಯಾಹ್ನದ ಸಮಯದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಇದೆ. ದೇವಿಗೆ ಹರಿವಾಣ ಸೇವೆ, ಕುಂಕುಮಾರ್ಚನೆ, ಇಷ್ಟಾರ್ಥ ಸಿದ್ಧಿಗಾಗಿ ತುಲಾಭಾರ ಸೇವೆ, ರಂಗಪೂಜೆ, ಚಂಡಿಕಾ ಹೋಮ, ಹೂವಿನ ಪೂಜೆ, 1000 ಹಣ್ಣು ಕಾಯಿ ಸೇವೆ ಮುಂತಾದ ಸೇವೆಗಳನ್ನ ಭಕ್ತಾದಿಗಳು ಮಾಡಿಸಬಹುದಾಗಿದೆ. ಪ್ರತಿ ವರ್ಷ ನವರಾತ್ರಿ, ಸುಬ್ರಹ್ಮಣ್ಯ ಷಷ್ಠಿ ಪೂಜೆ, ಕುಂಭ ಮಾಸದಲ್ಲಿ ಮಾರಿ ಪೂಜೆ, ಶ್ರಾವಣ ಮಾಸದ ಪೂಜೆಗಳನ್ನ ಇಲ್ಲಿ ಅತ್ಯಂತ ವಿಶೇಷವಾಗಿ ನೆರವೇರಿಸಲಾಗುತ್ತೆ.
ಈ ಪುಣ್ಯಕ್ಷೇತ್ರವು ಬೆಂಗಳೂರಿನಿಂದ 394 ಕಿಲೋಮೀಟರ್, ಮಂಗಳೂರಿನಿಂದ 80 ಕಿಲೋಮೀಟರ್, ಧರ್ಮಸ್ಥಳದಿಂದ 113 ಕಿಲೋಮೀಟರ್, ಶಿವಮೊಗ್ಗದಿಂದ 140 ಕಿಲೋಮೀಟರ್ ದೂರದಲ್ಲಿದೆ. ಮಂದಾರ್ತಿಗೆ ಬರಲು ಉಡುಪಿ, ಕುಂದಾಪುರ, ಬ್ರಹ್ಮಾವರ, ಹೆಬ್ರಾದಿಂದ ಸುವ್ಯವಸ್ಥಿತ ರಸ್ತೆ ಇದೆ. ಉಡುಪಿಯಿಂದ ಮಂದಾರ್ತಿಗೆ ಬರೋದಾದ್ರೆ ಬ್ರಹ್ಮಾವರ, ಬಾರ್ಕೂರ ಮಾರ್ಗವಾಗಿ 25 ಕಿಲೋಮೀಟರ್ ಕ್ರಮಿಸಿದ್ರೆ ದೇವಸ್ಥಾನ ತಲುಪಬಹುದು. ಈ ದೇವಸ್ಥಾನವು ಬ್ರಹ್ಮಾವರದಿಂದ 13 ಕಿಲೋಮೀಟರ್, ಬಾರ್ಕೂರನಿಂದ 8 ಕಿಲೋಮೀಟರ್ ದೂರವಿದೆ. ಉಡುಪಿ ಮತ್ತು ಬಾರ್ಕೂರಿನಿಂದ ದೇವಸ್ಥಾನಕ್ಕೆ ಬರಲು ಸಾಕಷ್ಟು ಬಸ್ ಸೌಲಭ್ಯ ಇದೆ. ಈ ಕ್ಷೇತ್ರದಲ್ಲಿ ವಸತಿ ವ್ಯವಸ್ಥೆ ಕೂಡ ಇದ್ದು, ಉಡುಪಿ ಮತ್ತು ಕುಂದಾಪುರ ರೈಲು ನಿಲ್ದಾಣಗಳು ಈ ಕ್ಷೇತ್ರಕ್ಕೆ ಹತ್ತಿರದಲ್ಲಿವೆ. ದೇವಸ್ಥಾನಕ್ಕೆ ಹತ್ತಿರದ ವಿಮಾನ ತಾಣವೆಂದರೆ ಮಂಗಳೂರಿನ ಬಜಪೆ ವಿಮಾನ ನಿಲ್ದಾಣವಾಗಿದೆ. ಅನ್ವಹಂ ಕೃಪಾಯ ದೇವಿ ಪರಮೇಶಿ ಪ್ರಸಿದ್ಧ ಮೇ ಅಭಿಷ್ಟೇ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ. ಈ ಶ್ಲೋಕವನ್ನ ಭಕ್ತಿಯಿಂದ ಮನಸ್ಸಿನಲ್ಲಿ ಸ್ಮರಿಸಿದ್ರೂ ಸಾಕು. ಆ ದುರ್ಗಾ ಪರಮೇಶ್ವರಿ ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನ ದೂರ ಮಾಡ್ತಾಳೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ಶಕ್ತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಆ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ